ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಹೊಸಬ್ರು ನನ್ನ ವಿಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರೆಯೋಕ್ ಹೋಗ್ಬೇಡ್ರಿ. ಹಾಗೆ ನನ್ನ ವಿಡಿಯೋ ಯೂಸ್ಫುಲ್ ಆಗಿದ್ರೆ ನಿಮ್ಗೆ ಒಂದ್ ಲೈಕ್ ಕೊಡೋದು ಮಾತ್ರ ಮರೆಯೋಕ್ ಹೋಗ್ಬೇಡಿ. ಇವತ್ತಿನ ರೆಸಿಪಿ ಮೊಳಕೆ ಕಟ್ಟಿರೋ ಮಡಿಕೆ ಕಾಳು ಪಲ್ಯ ಹೇಗ್ ಮಾಡೋದು ಅಂತ ನೋಡೋಣ ಬನ್ನಿ. ನೋಡಿ ಸ್ನೇಹಿತರೆ, ಇಲ್ಲಿ ನಾನು 2 ಈರುಳ್ಳಿನ ಕಟ್ ಮಾಡ್ಕೊಂಡಿದೀನಿ. ಹಾಗೆ ಒಂದ್ 5-6 ಹಸಿಮೆಣಸಿನಕಾಯಿ ಹೆಚ್ಚಿಟ್ಕೊಂಡಿದೀನಿ. ಒಂದ್ 3 ಟೊಮೆಟೊ ಕಟ್ ಮಾಡ್ಕೊಂಡಿದೀನಿ. ಒಂದ್ ಅರ್ಧ ಬಟ್ಲು ಕೊಬ್ಬರಿನ ತುರ್ಕೊಂಡಿದೀನಿ. 1 ಸ್ಪೂನ್ ಧನಿಯಾ ಪೌಡ್ರು, ಒಂದ್ ಅರ್ಧ ಸ್ಪೂನ್ ಅರಿಶಿನ ಪುಡಿ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತೆ ಒಗ್ಗರಣೆಗೆ ಎಣ್ಣೆ ರೀ, ಅದನ್ನು ಆಡ್ ಮಾಡ್ಕೊಳ್ಳಿ. ಬನ್ನಿ ಹೇಗ್ ಮಾಡೋದಂತ ನೋಡೋಣ. ಗ್ಯಾಸ್ ಹಚ್ಕೊಂಡು ಒಂದು ಬಾಣ್ಲಿ ಇಟ್ಕೊಂಡಿದೀನ್ರಿ ಒಗ್ಗರಣೆಗೆ. ಸ್ನೇಹಿತರೆ, ಒಗ್ಗರಣೆಗೆ ಎಣ್ಣೆ ಹಾಕೊಳ್ಳೋಣ್ರಿ. ಬನ್ನಿ ನೋಡಿ, ನಿಮ್ಗೆ ಎಷ್ಟು ಹಾಕೋಬೇಕು ಅನ್ಸುತ್ತೆ ಅಷ್ಟು ಹಾಕೊಳ್ಳಿ ಎಣ್ಣೆ. ಸಾಸಿವೆ ಜೀರಿಗೆ ಒಗ್ಗರಣೆ ಹಾಕೊಳ್ಳಿ. ಚಟ್ಪಟ್ ಅನ್ಬೇಕು ಸಾಸಿವೆ ಜೀರಿಗೆ ನೀಟ್. ಹಾಗೆ ಕರ್ಬೇವು ಸೊಪ್ಪು ಹಾಕೊಳ್ಳಿ. ಕರ್ಬೇವು ಸೊಪ್ಪು ಹಾಕೊಳ್ಳಿ. ಹಸಿಮೆಣಸಿನಕಾಯಿ ಕಟ್ ಮಾಡ್ಕೊಂಡಿದ್ದು ಹಾಕೊಳ್ಳಿ. ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ನೆಕ್ಸ್ಟ್ ಈರುಳ್ಳಿ ಹಾಕೊಳ್ಳೋಣ. ನೀಟಾಗಿ ಕಂದು ಬಣ್ಣ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ. ಹಾಗೆ ಟೊಮೆಟೊ ಹಾಕೊಳ್ಳಿ. ಹಾಗೆ ಮೊಳಕೆ ಕಟ್ಟಿರೋ ಮಡಿಕೆ ಕಾಳನ್ನ ಹಾಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳನ್ರಿ. ಚೆನ್ನಾಗಿ ಬಾಡಿಸಿ ಎಣ್ಣೆಯಲ್ಲಿ ನೀಟಾಗಿ ಫ್ರೈ. ಸ್ನೇಹಿತರೆ, ಮೊಳಕೆ ಕಟ್ಟಿದ್ದು ಮಡಿಕೆ ಕಾಳು ಪಲ್ಯ ತುಂಬಾ ಒಳ್ಳೇದು ಕಣ್ರಿ. ಹೆಲ್ತಿಗೆ ಬ್ಲಡ್ ಇಂಪ್ರೂವ್ಮೆಂಟ್ ಆಗುತ್ತೆ ಕಣ್ರಿ. ಇದ್ರ ಜೊತೆ ಸಾಂಬಾರ್ ಮಾಡ್ಕೊಂಡು ರಾಗಿ ಮುದ್ದೆ ಮಾಡ್ಕೊಂಡು ಉಣ್ಬೇಕನ್ರಿ, ಎಷ್ಟು ಚೆನ್ನಾಗಿರುತ್ತೆ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ ಕಣ್ರಿ. ಸ್ವಲ್ಪ ಒಂದ್ ಅರ್ಧ ಅರಿಶಿನ ಪೌಡರ್ ಹಾಕೊಡ್ರಿ. ಒಂದ್ ಅರ್ಧ ಸ್ಪೂನ್ ಕಡಿಮೆ ಕಡಿಮೆ. ಒಂದ್ ಸ್ಪೂನ್ ಧನಿಯಾ ಪೌಡರ್ ಹಾಕೊಳ್ಳಿ. ಮಿಕ್ಸ್ ಮಾಡ್ಕೊಡ್ರಿ ನೀಟಾಗಿ. ಚೆನ್ನಾಗಿ ಬಾಡಿಸ್ಕೊಳ್ಳಿ. ಈ ಸ್ವಲ್ಪ ಬೇಯಲಿಕ್ಕೆ ಒಂದ್ ಸ್ವಲ್ಪ ನೀರ್ ಹಾಕೊಳ್ಳನ್ರಿ. ಒಂದ್ ಅರ್ಧ ಲೋಟ ನೀರ್ ಹಾಕೊಳ್ಳಿ. ಚಿಕ್ಕ ಲೋಟದಲ್ಲಿ ಒಂದ್ ಅರ್ಧ ಲೋಟ ಹಾಕೊಳ್ಳಿ ಸಾಕು. ಒಂದ್ 15 ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಳಿ ಪಲ್ಯನ. ನೋಡಿ ಬೆಂದಿದೆ ನೋಡ್ರಿ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ. ಉಪ್ಪು ಹಾಕೊಂಡು ಇನ್ನು ನೀಟಾಗಿ ಬಾಡಿಸ್ಕೊಳ್ರಿ. ಬೆಂದಿದೆ ಆಲ್ರೆಡಿ, ಕಾಳು ಬೆಂದಿದೆ. ಒಂದ್ 15 ನಿಮಿಷ ಸಾಕನ್ರಿ ಬೇಯಲಿಕ್ಕೆ. ನೋಡ್ರಿ, ಇದು ಬ್ಲಡ್ ಇಂಪ್ರೂವ್ಮೆಂಟ್ ತುಂಬಾ ಒಳ್ಳೇದು ಕಣ್ರಿ. ಈ ಪಲ್ಯ ಮೊಳಕೆ ಕಟ್ಟಿರೋ ಮಡಿಕೆ ಕಾಳು ಪಲ್ಯ ತುಂಬಾ ಒಳ್ಳೇದು. ಒಂದ್ ವಾರದಲ್ಲಿ 2 ಸಲನಾದ್ರೂ ಮಾಡ್ಕೊಂಡ್ ತಿನ್ರಿ, ತುಂಬಾ ಹೆಲ್ತಿಗೆ ಒಳ್ಳೇದು. ನೋಡಿ, ಇಲ್ಲಿ ನಾನು ಕೊಬ್ಬರಿ ತುರ್ಕೊಂಡಿದ್ನಿ ಅಲ್ವಾ, ಆ ಕೊಬ್ಬರಿನ ಹಾಕೊಳ್ಳನ್ರಿ. ಹಸಿ ಕೊಬ್ಬರಿ ಹಾಕೊಂಡ್ಮೇಲೂ ಕೂಡ ಒಂದ್ 5 ನಿಮಿಷ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ. ಯಾಕಂದ್ರೆ ಹಸಿ ಕೊಬ್ಬರಿ ಅಲ್ರಿ. ಒಣ ಕೊಬ್ಬರಿ ಆದ್ರೆ ತುರ್ದು ಹಾಗೆ ಹಾಕಿ ಕೆಳಗಿಳಿಸ್ಕೋಬಹುದು ಪಲ್ಯನ. ಹಾಗಾಗಿ ಇದು ಹಸಿ ಕೊಬ್ಬರಿ ಎಲ್ಲ, ಹಾಗಾಗಿ ಸ್ವಲ್ಪ ಒಂದ್ 5 ನಿಮಿಷ ಬೇಯಿಸ್ಕೊಳ್ಳೋಣ. ಹಾಗೆ ಹೊಸಬ್ರು ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ನಮ್ ವಿಡಿಯೋ ಇಂದ ನಿಮ್ಗೆ ಯೂಸ್ಫುಲ್ ಆಗ್ತಿದ್ರೆ ಪ್ಲೀಸ್ ಒಂದ್ ಲೈಕ್ ಕೊಡೋದ್ ಮಾತ್ರ ಮರೆಯೋಕ್ ಹೋಗ್ಬೇಡಿ. ಥ್ಯಾಂಕ್ಸ್ ಫಾರ್ ವಿಡಿಯೋ ವಾಚಿಂಗ್ ಸ್ನೇಹಿತರೆ. ಬಾಯ್.